ರೋಗವನ್ನು ಗೆಲ್ಲಬಹುದು ಯೋಗ. ಮುಂದೆ ಗುರಿ ಇರಬೇಕು, ಹಿಂದೆ ಗುರುವಿರಬೇಕು. ಸೊ ಇಡೀ ಜಗತ್ತು ಯೋಗಮಯವಾಗಿದ್ದಾಗ ರೋಗ ಮುಕ್ತವಾಗಿರುತ್ತೆ. ಅದರಲ್ಲಿ ಯೋಗ ಮತ್ತೆ ಯೋಗ ಥೆರಪಿ ಮತ್ತೆ ಹೀಲಿಂಗ್. ಯೋಗದಲ್ಲಿ ನಮಗೆ ಎಲ್ಲವೂ ಸಹ ಯೋಗವೇ. ನಮಗೆ ಜ್ಞಾನ ಯೋಗ ನೋಡಿ, ವಿಶೇಷವಾಗಿ ಕ್ರೀಡಾ ಯೋಗ ಅಂತ ಇದೆ. ಸೊ ಆಟ ಆಡ್ತಾ ಕಲಿಬೇಕು ಅಂತ ಒಂದು ಹಂತಕ್ಕೆ ಬಂದಿದ ತಕ್ಷಣ ಏನಾಗುತ್ತೆ, ಅವ್ರಿಗೆ ಜಾಸ್ತಿ ಓದು ನೆಕ್ಸ್ಟ್ ಮಾರ್ಕ್ಸು ರ್ಯಾಂಕು ಇದೇ ಇರುತ್ತೆ. ಅಥವಾ ಬೇಗ ಬೇಗ ತಿನ್ಬೇಕು, ನಿಂತ್ಕೊಂಡು ತಿನ್ಬೇಕು, ಒಂದು ಇದೆಲ್ಲ ಕಾಮಾಗಿ ತಿನ್ಬೇಕಂತ ಇಲ್ಲ, ಇರೋದು ಅಷ್ಟೇನೆ. ಈ ಬಂದಿರೋದೇ ಕ್ಲಾಸು ನೇರ ಹೆಂಗಾಗುತ್ತೆ ಅಂತಂದ್ರೆ ನಾರ್ಮಲ್ ನಾವು ಹಿಂಗಿರ್ತೀವಿ. ಸೊ ಅದನ್ನ ಹೇಳ್ತಕ್ಕಂತ ಅಭ್ಯಾಸ ಎಲ್ಲಿದೆ ಇವಾಗ? ನಾವೆಲ್ಲ ಇವನ್ ಬರ್ಡೇ ಆಯ್ತು ಅಂತಂದ್ರು ಇಂಗ್ಲಿಷ್ ಯಾವ್ದೋ ಒಂದು ಹೇಳ್ತೀವಿ ಅಥವಾ ಕೇಳ್ತೀವಿ ಅಥವಾ ಪ್ಲೇ ಅಷ್ಟೇನೆ. ಬಟ್ ನಾವು ಹೇಳೋದು ಶ್ಲೋಕಗಳಿದಾವೆ. ಒಂದಷ್ಟು ಮಟ್ಟಕ್ಕೆ ನಾವು ಆ ಒಂದು ಮೊಳಕೆಯಲ್ಲೇನೆ ನಾವು ಹೇಳ್ಕೊಟ್ಟಾಗ ನಮಗೆ ಸಿಗ್ತಾ ಇಲ್ಲ. ಬಳಕೆ ಯಾವಾಗ ನಾವು ಮಾಡ್ತೀವಿ ಅದು ನಮಗೆ ಸದುಪಯೋಗ ಆಗತ್ತೆ. ಸ್ಟೇಜಲ್ಲೇ ಯೋಗವನ್ನ ಕೊಟ್ಟಾಗ ಅದು ದೊಡ್ಡವರಾದಾಗ ಅವ್ರಿಗೆ ಉಪಯೋಗ ಆಗತ್ತೆ.